subscribe to my channel. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮನ್ನ ಎಲ್ಲ ಕರ್ಕೊಂಡು ಹೋಗ್ತಿದ್ದೀನಿ ಗಾಯ್ಸ್. ಇವಳೇನಪ್ಪ ಎಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ತುಂಬ ಸ್ಟಾಲ್ಸ್ ಇರೋ ಕಡೆ ಮತ್ತು ಜನರಿರೋ ಕಡೆ ತೋರಿಸ್ತಿದ್ದೀನಿ ಅಂತ ಅಂದ್ಕೊಂಡ್ರಾ? ಹೇಳ್ತೀನಿ ಬನ್ನಿ. ಬೆಂಗಳೂರಲ್ಲಿರೋ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಮ್ಯಾಂಗೋ ಉತ್ಸವ ನಡೀತಿದ್ದೆ. ಸೊ ಹಂಗಾಗಿ ಮ್ಯಾಂಗೋ ಉತ್ಸವ ನೋಡಬೇಕು ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೀನಿ ಗಾಯ್ಸ್. ನೋಡಿ ಗಾಯ್ಸ್, ಸ್ಟಾರ್ಟಿಂಗ್ ಎಂಟರ್ ಆದ ತಕ್ಷಣ ವೆರೈಟೀಸ್ ಆಫ್ ಮಾವಿನ ಹಣ್ಣು ಇಟ್ಟಿದ್ದಾರೆ. ಇನ್ನು ಒಳಗಡೆ ಹೋದರೆ ಮಾವಿನ ಹಣ್ಣಲ್ಲೇ ಮಾಡಿರೋ ಡಿಫ್ರೆಂಟ್ ಫುಡ್ಡು, ನೆಕ್ಸ್ಟು ಸ್ವೀಟ್ಸು, ಇನ್ನೇನೇನಿರುತ್ತೆ ಅಂತೆಲ್ಲ ನೋಡ್ಕೊಂಬರೋಣ ಬನ್ನಿ. ನೋಡಿ ಎಷ್ಟು ಜನ ಬಂದಿದ್ದಾರೆ ಮಾವಿನ ಉತ್ಸವ ನೋಡೋಕ್ಕೆ. ವೀಕೆಂಡ್ ಅಲ್ವಾ, ಸೊ ಹಂಗಾಗಿ ತುಂಬ ಜನನೇ ಬಂದಿದ್ದಾರೆ. ಮತ್ತು ಇನ್ನು 2 ಡೇಸಲ್ಲಿ ಇದು ಕ್ಲೋಸ್ ಆಗಿಬಿಡುತ್ತೆ. ಸೊ ಹಂಗಾಗಿ ತುಂಬ ಜನ ಬಂದಿದ್ದಾರೆ. ಈವ್ನಿಂಗ್ ಕ್ರಿಕೆಟ್ ಇದೆ ಗಾಯ್ಸ್, ಬಟ್ ಈಗ ಬಂದಿರೋರಿಗೆಲ್ಲ ಎಂಟರ್ಟೈನ್ ಮಾಡ್ತಿದ್ದಾರೆ ಸಾಂಗ್ ಹೇಳ್ತಾ. ಈ ಸ್ಟೇಜ್ ಕಡೆ ಆಮೇಲೆ ಬರೋಣ. ಫಸ್ಟಿಗೆ ಹೋಗ್ಬಿಟ್ಟು ಏನೇನಿದೆ ತಿನ್ನೋಕ್ಕೆ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ತಿಂದ್ಕೊಂಬರೋಣ ಬನ್ನಿ. ನೋಡಿ ಇಲ್ಲೇನೋ ವೆರೈಟೀಸ್ ಆಫ್ ಚಿಪ್ಸ್ ಇದೆ. ಹಂಗಂತ ಇದಿಷ್ಟು ಮಾವಿನ ಹಣ್ಣಲ್ಲೇ ಮಾಡಿದ್ದು ಅಂತ ಅಂದ್ಕೋಬೇಡಿ. ಇದರಲ್ಲಿ ಕೆಲವೊಂದು ಮಾತ್ರ ಮಾವಿನ ಹಣ್ಣಲ್ಲಿ ಮಾಡಿದ್ದು, ಇನ್ನು ಕೆಲವೊಂದು ಈಗ ಹಲಸಿನ ಹಣ್ಣಿನ ಸೀಸನ್ ಇದೆ ಅಲ್ಲ, ಸೊ ಹಂಗಾಗಿ ಕೆಲವೊಂದು ಹಲಸಿನ ಹಣ್ಣಲ್ಲಿ ಮಾಡಿದ್ದಾರೆ. ಎರಡೂ ಮಾತ್ರ ಹಲಸಿನ ಹಣ್ಣಲ್ಲಿ ಮಾಡಿದ್ದಾರೆ ನೋಡಿ. ಇಲ್ಲಿ ನೋಡಿ ವೆರೈಟೀಸ್ ಆಫ್ ಸ್ವೀಟ್ಸ್ ಇದೆ, ಬಟ್ ಸ್ವೀಟ್ಗೂ ನಮಗೂ ತುಂಬ ದೂರ. ಸೊ ಹಂಗಾಗಿ ಇದು ಬೇಡ ನಮಗೆ, ಮುಂದೆ ಹೋಗೋಣ ಬನ್ನಿ. ನೋಡಿ ಇಲ್ಲಿ ನಿಪ್ಪಟ್ಟ ಅಂಕಲ್ ಹತ್ರ ತೊಗೊಳ್ಳೋರ್ಗಿಂತ ಫ್ರೀಯಾಗಿ ಟೇಸ್ಟ್ ನೋಡ್ತಿರೋರೇ ತುಂಬ ಜನ ಇದ್ದಾರೆ. ಮತ್ತು ನಮ್ಮ ಪಿ ಜಿಲಿ ಜಿರಳೆಗಳು ತುಂಬ ಆಗಿಬಿಟ್ಟಿದ್ದು, ಅಂದರೆ ಕಾಕ್ರೋಚ್ ಕಾಟ ಜಾಸ್ತಿ ಆಗಿಬಿಟ್ಟಿತ್ತು ಗಾಯ್ಸ್. ಸೊ ಅದಕ್ಕೆ ಅವ್ನು ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಏನಾದರೂ ಮೆಡಿಸಿನ್ ಇದೆನಾ ಅಂತ ನೋಡ್ತಿದ್ದೀನಿ. ನೋಡಿ ಇಲ್ಲಿ ಚಿಕ್ಕ ಮಕ್ಳಿಗೆ ಆಟ ಆಡೋಕ್ಕೆಲ್ಲ ಗೇಮ್ಸ್ ಎಲ್ಲ ಇದೆ. ಚಿಕ್ಕವ್ರಿಗಷ್ಟೆಲ್ಲ ದೊಡ್ಡವರು ಕೂಡ ಇದೆ. ಕೊಲಂಬಸ್ ಆ ಥರದ್ದೇನೇನೋ ಇದೆ. ಸದ್ಯಕ್ಕಿರೋದು ಕೊಲಂಬಸ್ ಒಂದೇ. ಈ ಥರ ಎಕ್ಸಿಬಿಷನ್ಸ್ ಎಲ್ಲ ಇದ್ದಾಗ ಏನಿರುತ್ತೋ ಎಲ್ಲ ಗೊತ್ತಿಲ್ಲ, ಬಟ್ ಬುಕ್ಸ್ ಇರಬೇಕು. ನಾವು ತೊಗೊಳ್ತೀವೋ ಬಿಡ್ತೀವೋ ಅದು ಸೆಕೆಂಡ್ರಿ, ಬಟ್ ಸುಮ್ಮನೆ ಹಿಂಗೆ ಮೇಲಾದರೂ ನೋಡ್ತೀವಲ್ಲ ಯಾವ್ಯಾವ ಥರ ಬುಕ್ಸ್ ಬರೆದಿದ್ದಾರೆ ಅಂತ. ಸೊ ಹಂಗಾಗಿ ಇರಬೇಕು ಬುಕ್ಸ್. ಏನು ತಿಂತೀನೋ ಬಿಡ್ತೀನೋ ಗೊತ್ತಿಲ್ಲ, ಬಟ್ ಪೊಟ್ಯಾಟೊ ಟ್ವಿಸ್ಟರ್ ಮಾತ್ರ ತಿಂತೀನಿ. ಅಷ್ಟರೊಳಗಡೆ ನೀವು ಹೋಗ್ಬಿಟ್ಟು ಏನೇನು ಥರ ಸ್ವೀಟ್ಸು ತಿಂಡಿ ಎಲ್ಲ ಇತ್ತು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ, ನೋಡ್ಕೊಂಬನ್ನಿ. ಓಕೆನಾ? ನೋಡ್ಕೊಂಬಂದ್ರಲ್ಲ ಗಾಯ್ಸ್ ನೀವು, ಈಗ ನಾನು ಕೂಡ ಟ್ರೈ ಮಾಡಬೇಕು. ಯಾವ್ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ಓಕೆನಾ? ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ. ಇಲ್ಲಿ ಏನೋ ವೆರೈಟೀಸ್ ಆಫ್ ಸ್ವೀಟ್ಸ್ ಇದೆ, ಲೈಕ್ ಮ್ಯಾಂಗೋಯಿಂದ ಮಾಡಿರೋದೆಲ್ಲ, ಕೋವಾ ಅಂತೆ, ಮೈಸೂರು ಪಾಕ್, ಜಿಲೇಬಿ, ಜಾಮೂನ್. ನೋಡೋಣ ಏನಾದರೂ ತೊಗೊಂಡು ಟೇಸ್ಟ್ ಮಾಡೋಣ. ನೋಡಿ ಇಲ್ಲೆಲ್ಲ ಕ್ಯೂ ಸಿಸ್ಟಮ್ ಮಾಡಿಬಿಟ್ಟಿದ್ದಾರೆ. ಸೊ ಹಂಗಾಗಿ ನಾನು ಕೂಡ ಕ್ಯೂ ಅಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ದೀನಿ. ಜಾಮೂನ್ ತೊಗೊಂಡಿದ್ದೀನಿ ಗೈಸ್, ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಪರವಾಗಿಲ್ಲ, ಮ್ಯಾಂಗೋ ಫ್ಲೇವರ್ ಏನು ಅಷ್ಟು ಅನ್ನಿಸ್ತಿಲ್ಲ, ಬಟ್ ಹೆವಿ ಸ್ವೀಟ್ ಆಗಿದೆ. ಮೊದಲೇ ನನಗೂ ಸ್ವೀಟ್ಗೂ ದೂರ. ನೋಡಿ ಗಾಯ್ಸ್, ಇಲ್ಲಿ ವುಡ್ಡಿಂದ ಮಾಡಿರೋ ಗಿಟಾರ್, ತಂಬೂರಿ ಏನೇನೋ ಇದೆ, ಬಟ್ ಅದೆಲ್ಲ ನಮಗೆ ಬೇಕಿಲ್ಲ. ನಾನು ಮುಂಚೆನೇ ಹೇಳಿದ್ನಲ್ಲ ಪೊಟ್ಯಾಟೊ ಟ್ವಿಸ್ಟರ್ ತಿನ್ನಬೇಕು ಅಂತ ಹೇಳ್ಬಿಟ್ಟು ತೊಗೊಂಬರೋಣ ಬನ್ನಿ. 100 ರೂಪೀಸ್ ಕೊಟ್ಟು ತೊಗೊಂಬಂದರೆ ಇದು ನೋಡ್ರೆ ಫುಲ್ ಸಾಲ್ಟ್ ಜಾಸ್ತಿ ಹಾಕಿ ಕೊಟ್ಬಿಟ್ಟವನೆ. ನೋಡಿದ್ರೆ ಅಷ್ಟೊತ್ತಿಗೆ ಸಂಜೆ ಆಗ್ಬಿಡ್ತು. ಸಂಜೆ ಆದರೂ ನೋಡಿ ಎಷ್ಟು ಜನ ಇದ್ದಾರೆ. ಯಾಕಂದರೆ ಇವತ್ತು RCB ವರ್ಸಸ್ CSK ಮ್ಯಾಚ್ ಇದೆ. ಸೊ ಅದಕ್ಕೆ ಇನ್ನೇನಿನ್ನ ಸ್ವಲ್ಪ ಸ್ಟಾರ್ಟ್ ಆಗ್ಬೋದು. ಧೋನಿ ಮತ್ತೊಮ್ಮೆ ಚಿನ್ನಸ್ವಾಮಿ ಮೈದಾನದಲ್ಲಿ ನಾಯಕನಾಗಿ ಟಾಸ್ ತುಂಬಾ ಮುಖ್ಯ ಅಂತ ಹೇಳ್ತಾ ಇದೀವಿ. ಟಾಸ್ ಗೆಲ್ತಾರ. ಟಾಸ್ನ ಶಾಸ್ತ್ರವನ್ನ ಸರಿಯಾಗಿ ನಡ್ಕೊಂಡು ಹೋಗಕ್ಕೆ ನಮ್ಮ ರವಿ ಸ್ವಲ್ಪ ಹೊತ್ತು ನೋಡಿದ್ವಿ, ಆಮೇಲೆ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು PGಗೆ ಹೋಗ್ತಿದ್ದೀನಿ ಗಾಯ್ಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಬಾಯ್.